ಯಾರನ್ನಾದರೂ ತುಳಿಯುವ ಮೊದಲು ನೀನು ನಿಂತಿರುವ ಜಾಗ ನೆನಪಿರಲಿ. ವ್ಯಕ್ತಿಯನ್ನು ನೋಡಿ ಮಾಡುವ ಸ್ನೇಹಕ್ಕಿಂತ ವ್ಯಕ್ತಿತ್ವವನ್ನು ನೋಡಿ ಮಾಡುವ ಸ್ನೇಹ ಶಾಶ್ವತ. ದುಡ್ಡು ಕೊಟ್ಟು ಕಲಿಯುವುದು, ಶಾಲೆಯಲ್ಲಿ ಕಣ್ಣೀರಿಟ್ಟು ಕಲಿಯುವುದು, ಜೀವನದಲ್ಲಿ ಚಿಂತೆಗಿಂತ ದೊಡ್ಡ ಕಾಯಿಲೆ ಇಲ್ಲ, ಖುಷಿಗಿಂತ ದೊಡ್ಡ ಔಷಧಿ ಇಲ್ಲ. ನಾಳೆ ಎಂಬುದು ಸಾವು, ಇವತ್ತು ಎಂಬುದು ಬದುಕು, ಈಗ ಎನ್ನುವುದಷ್ಟೇ ಸಾಧನೆ. ಇಷ್ಟೇ ಜೀವನ. 100 ಸುಳ್ಳು ಹೇಳಿ ನಂಬಿಸುವ ಪ್ರಯತ್ನ ಮಾಡುವುದಕ್ಕಿಂತ ಒಂದು ನಿಜ ಹೇಳಿ ಕ್ಷಮಿಸಿ ಎಂದು ಹೇಳುವುದು ಬಹಳ ಉತ್ತಮ. ಕಾರಣವಿಲ್ಲದೆ ಹೃದಯ ತುಂಬಿ ನಗುತ್ತಿದ್ದ ಕಾಲವದು, ಕಾರಣವನ್ನು ಮರೆಮಾಚಲು ನಗುವ ಕಾಲವಿದು. ತಾನಾಗಿ ಬಂದದ್ದನ್ನು ಸ್ವೀಕರಿಸು, ತಿರಸ್ಕರಿಸಬೇಡ. ನಿನಗೆ ಕೊಡಬೇಕಾದದ್ದನ್ನು ದೇವರು ಖಂಡಿತ ಕೊಟ್ಟೇ ಕೊಡುತ್ತಾನೆ. ಅರಿಯದೆ ಆದ ಒಂದು ತಪ್ಪು ಬದುಕಿನ ಪಯಣವನ್ನೇ ಬದಲಾಯಿಸುತ್ತದೆ. ಹಣೆಬರಹದಲ್ಲಿ ಜೀವನವಿಲ್ಲ, ಹಣೆಯ ಬೆವರಿನಲ್ಲಿ ಜೀವನವಿದೆ. ನಮ್ಮವರಿಗೆ ಪ್ರೀತಿ ನೀಡಲಾಗದಷ್ಟು ಬಡವರಾಗಬೇಡಿ. ಸಮಯವೇ ಇಲ್ಲ ಎಂದು ಹೇಳುವಷ್ಟು ಆತ್ಮವಂಚಿತರಾಗಬೇಡಿ. ಯಾರನ್ನು ಮೆಚ್ಚಿಸಲಿಕ್ಕೆ ನಾನು ಬದುಕಬೇಕಂತಿಲ್ಲ. ನನ್ನನ್ನು ನಂಬಿದವರಿಗೆ ಒಳ್ಳೆಯದನ್ನು ಮಾಡಿದರೆ ಸಾಕು. ಅತ್ಯಂತ ಒಳ್ಳೆಯ ಆಯುಧ ಸಹನೆ, ಬಹುದೊಡ್ಡ ಪ್ರತಿಕಾರ ಮೌನ. ಸ್ವಾರ್ಥವಿಲ್ಲದ ಬದುಕು ಸರ್ವಕಾಲಕ್ಕೂ ಶ್ರೇಷ್ಠ. ನಿದ್ರೆ ಎಷ್ಟು ಅದ್ಭುತವೆಂದರೆ, ಬಂದರೆ ಎಲ್ಲವನ್ನು ಮರೆಸುತ್ತದೆ, ಬರದಿದ್ದರೆ ಎಲ್ಲವನ್ನು ನೆನಪಿಸುತ್ತದೆ. ಅವಶ್ಯಕತೆ ಮುಗಿದ ಮೇಲೆ ಆತ್ಮವೇ ದೇಹನ ಬಿಟ್ಟು ಹೋಗುತ್ತೆ. ಇನ್ನು ಮನುಷ್ಯರು ಯಾವ ಲೆಕ್ಕ? ಕಂಡು ಕಾಣದಂತೆ ಹೋದವರ ಮುಂದೆ ಕತ್ತೆತ್ತಿ ನಡೆಯಬೇಕು. ಮುಖ ತಿರುಗಿಸಿ ಹೋದವರ ಮುಂದೆ ಮಂದಹಾಸದಿಂದ ಮೆರೆಯಬೇಕು. ಸ್ವಾಭಿಮಾನ ಯಾರಪ್ಪನ ಸೊತ್ತಲ್ಲ. ಜೀವನದಲ್ಲಿ ಕಷ್ಟಗಳು ಬರಲೇಬೇಕು. ಆಗಲೇ ಗೊತ್ತಾಗುವುದು ಯಾರು ಕೈ ಹಿಡಿಯುತ್ತಾರೆ, ಯಾರು ಕೈ ಕೊಡ್ತಾರೆ ಅಂತ. ಎತ್ತರಕ್ಕೆ ಬೆಳಿಬೇಕು ನಿಜ, ಅದಕ್ಕಾಗಿ ಮೆಟ್ಟಿಲುಗಳನ್ನು ತುಳಿಬೇಕೇ ಹೊರತು ಇನ್ನೊಬ್ಬರನ್ನು ತುಳಿದು ಅಲ್ಲ. ಸೃಷ್ಟಿಯಲ್ಲಿ ಯಾವುದೇ ತಪ್ಪಿಲ್ಲ, ತಪ್ಪಿರುವುದು ಎಲ್ಲ ನಮ್ಮ ದೃಷ್ಟಿಯಲ್ಲಿ. ಪಡೆದುಕೊಳ್ಳಬೇಕು ಎನ್ನುವ ಆಸೆ ಹುಟ್ಟಿದಾಗಲೇ ಕಳೆದುಕೊಳ್ಳುವೆ ಎನ್ನುವ ಭಯ ಹುಟ್ಟಿಕೊಳ್ಳುತ್ತದೆ. ನಿನ್ನ ವೈರಿಯೇ ನಿನ್ನ ಮನೆ ಬಾಗಿಲಿಗೆ ಬಂದರೂ ನಗು ನಗುತ್ತಾ ಸ್ವಾಗತಿಸು. ಯಾಕೆಂದರೆ ತನ್ನನ್ನು ಕಡಿಯುವ ಮನುಷ್ಯರಿಗೂ ಕೂಡ ಮರ ನೆರಳನ್ನೇ ನೀಡುತ್ತದೆ. ಜೀವ ಇದೆ, ನೆಮ್ಮದಿ ಇಲ್ಲ. ಜೀವನ ಇದೆ, ಅದಕ್ಕೆ ಅರ್ಥವಿಲ್ಲ. ಯಾರ ಮಾತಿಗೂ ನೀ ಅಂಜಬೇಡ, ಯಾರ ಆಸೆಯಂತೆಯೋ ನೀ ಇರಬೇಡ. ಯಾರನ್ನ ಕೂಡ ನಂಬಿ ನೀ ಬದುಕಬೇಡ. ನಿನ್ನ ಜೀವನ ನಿನಗೆ, ನೀನು ಮರೆಯಬೇಡ. ನೋವಿನಲ್ಲಿ ಜೊತೆಯಾಗಿ ಇರ್ತೀನಿ ಅಂತ ಹೇಳುವುದಕ್ಕಿಂತ ನೋವು ಬರದೇ ಇರುವ ಹಾಗೆ ನೋಡಿಕೊಳ್ಳುವುದು ನಿಜವಾದ ಪ್ರೀತಿ. ಒಳ್ಳೆಯ ಸಮಯ ಬರುವವರೆಗೂ ಕೆಟ್ಟ ಸಮಯದ ಜೊತೆ ಜೀವನ ನಡೆಸಲೇಬೇಕು. ನೀವಿರುವ ಸ್ಥಿತಿಯನ್ನು ಯಾರೊಂದಿಗೂ ಹಂಚಿಕೊಳ್ಳಲು ಹೋಗಬೇಡಿ. ಏಕೆಂದರೆ ಇಲ್ಲಿ ಆರೈಕೆ ಮಾಡುವವರಿಗಿಂತ ಆಡಿಕೊಳ್ಳುವವರೇ ಜಾಸ್ತಿ. ಪ್ರೀತಿಗೆ ಪಾತ್ರನಾಗುವುದಕ್ಕಿಂತ ನಂಬಿಕೆಗೆ ಪಾತ್ರನಾಗು. ನಂಬಿಕೆ ಇದ್ದ ಕಡೆ ಪ್ರೀತಿ ತಾನಾಗಿ ಒಲಿಯುತ್ತದೆ. ನಮ್ಮವರೇ ನಮ್ಮನ್ನು ತಪ್ಪಾಗಿ ತಿಳಿದುಕೊಂಡಾಗ ಒಬ್ಬಂಟಿಯಾಗಿರುವುದೇ ತುಂಬ ಒಳ್ಳೆಯದು. ನಾನು ಜೀವನದಲ್ಲಿ ಎಲ್ಲರಿಗಿಂತಲೂ ದೂರ ಇದ್ದೀನಿ ಅಂದರೆ ನನಗೆ ಯಾರೂ ಇಲ್ಲ ಅಂತ ಅಲ್ಲ. ನಾಟಕ ಮಾಡುವ ಸ್ನೇಹ ಮತ್ತು ಸಂಬಂಧಗಳ ಅವಶ್ಯಕತೆ ನನಗಿಲ್ಲ ಅಂತ ಅರ್ಥ. ಯಾವಾಗಲೂ ಒಂದು ವಿಷಯವನ್ನು ನೆನಪಿನಲ್ಲಿ ಇಡಿ. ದೇವರನ್ನು ಹೊರತುಪಡಿಸಿ ನಿಮ್ಮ ಕಣ್ಣೀರು, ನೋವು ಮತ್ತು ದುಃಖವನ್ನು ಯಾರಿಂದಲೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಹೆದರಬೇಡ. ನೀ ಹೆದರಿದಷ್ಟು ದಬ್ಬಾಳಿಕೆ ನಡೆಸುವರು ಎಂಬುದು ಮರೆಯಬೇಡ. ಇಳಿಜಾರಿನ ಹಾದಿಯಲ್ಲಿ ಕನಸುಗಳು ಜಾರುತ್ತಿವೆ. ಏಕಾಂತವಾಗಿ ಪ್ರತಿಯೊಂದು ಬದಲಾವಣೆಯ ಹಿಂದೆ ಬಲವಾದ ಪ್ರೇರಣೆ ಹೊಂದಿರುತ್ತದೆ. ಬದುಕೋಕೆ ಬೇಕಿರುವುದು ಅನ್ನ, ಎಷ್ಟಿದ್ದರೇನು ನಿನ್ನ ಬಳಿ ತಿನ್ನಲಾಗದ ಚಿನ್ನ. ಕೆಲವೊಂದು ಸಾರಿ ದಾರಿಗಳು ನಮ್ಮನ್ನು ಕಾಯುತ್ತಿರುತ್ತವೆ. ಹೋಗುವ ಮನಸ್ಸು ನಮ್ಮದ್ದಾಗಿರಬೇಕು ಅಷ್ಟೇ. ಆ ಕ್ಷಣ ಗೆಲ್ಲಲು ಹೋಗಿ ಅವರನ್ನೇ ಕಳೆದುಕೊಳ್ಳಬೇಡ. ಪರಿಶ್ರಮ ಮೆಚ್ಚುವಂತಿರಬೇಕು, ಇನ್ನೊಬ್ಬರಿಂದ ಕಿತ್ತುಕೊಳ್ಳುವಂತಿಲ್ಲ. ದುಡ್ಡೆಂಬ ಪರಮಾತ್ಮನ ಹಿಂದೆ ದುನಿಯಾ ಎಂಬ ಮಹತ್ವ ಭಾವನೆಗಳನ್ನು ಹೇಳದಿರುವುದೇ ಒಳ್ಳೆಯದು. ಬೆಲೆ ಸಿಗದ ಜಾಗದಲ್ಲಿ ಅವರಿಗೆ ಬೇಕಾಗಿದ್ದವರು ತಪ್ಪು ಮಾಡಿದರೂ ಅದು ಸರಿಯಂತೆ. ನಂಬಿಕೆ ಕಳೆದು ಹೋಗಿದೆ,
ಯೋಚನೆಯಲ್ಲ. ತಲೆ ಕೆಳಗಾಗಿದೆ, ನಕ್ಕರು ಅತ್ತರು ಎಲ್ಲ ನಾಟಕ ಅನಿಸುತ್ತಿದೆ. ಇರುವಾಗ ಪ್ರೀತಿಸಿದ ಜನರು ಸತ್ತ ಮೇಲೆ ಬಿಕ್ಕಿ ಬಿಕ್ಕಿ ಅಳುವರು. ಸರಿದ ಸಮಯಕ್ಕೆ ದುಃಖಿಸದಿರು, ಉಳಿದಿರುವ ಸಮಯಕ್ಕೆ ಹೆಚ್ಚು ನಿರೀಕ್ಷಿಸಬೇಡ. ಆದ್ದರಿಂದ ನಿನಗೆ ಕೊನೆಗೆ ಸಿಗುವುದು ಕೇವಲ ನಿರಾಸೆ, ಬೇಸರಗಳಷ್ಟೇ. ನೀನು ಎಷ್ಟೇ ಒಳ್ಳೆಯವನಾಗಿರು, ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡುವ ವ್ಯಕ್ತಿ ಖಂಡಿತ ಇದ್ದೇ ಇರ್ತಾರೆ. ಎಷ್ಟು ಕೋಟಿ ಹಣ ಇದ್ರೇನೋ ದೇವರು ಕೊಟ್ಟಿರುವ ಆಯಸ್ಸು ಮೀರಿ ಒಂದು ಕ್ಷಣ ಕೂಡ ಹೆಚ್ಚಿಗೆ ಬದುಕೋಕೆ ಆಗಲ್ಲ. ನಮ್ಮ ದೇಹದಲ್ಲಿ ರಕ್ತ ಹೆಚ್ಚಾದಂತೆ ರಕ್ತ ಸಂಬಂಧಿಗಳು ಹೆಚ್ಚಾಗುವುದಿಲ್ಲ. ಆದರೆ ರೊಕ್ಕ ಹೆಚ್ಚಾದಂತೆ ರೊಕ್ಕ ಸಂಬಂಧಿಗಳು 1000 ಜನ ಸುತ್ತುವರಿಯುತ್ತಾರೆ. ಸಹಾಯ ಮಾಡಿದವರನ್ನ ಮರೆಯಬೇಡ, ಪ್ರೀತಿಸಿದವರನ್ನ ದ್ವೇಷಿಸಬೇಡ, ನಂಬಿದವರಿಗೆ ಮೋಸ ಮಾಡಬೇಡ. ಇದುವೇ ಬದುಕಿನ ಸರಳ ಸೂತ್ರ. ಕಿತ್ತುಕೊಂಡು ತಿನ್ನುವವರ ಹೊಟ್ಟೆ ಎಂದಿಗೂ ತುಂಬುವುದಿಲ್ಲ. ಹಂಚಿಕೊಂಡು ತಿನ್ನುವವರು ಎಂದಿಗೂ ಉಪವಾಸ ಮಲಗುವುದಿಲ್ಲ. ಕ್ಷಮೆ ಎನ್ನುವ 2 ಅಕ್ಷರ ಎಂತಹ ಪರಿಸ್ಥಿತಿಯನ್ನು ತಿಳಿಗೊಳಿಸಬಹುದು. ತೆನೆ ಬಿಟ್ಟ ಪೈರು ಬಾಗುತ್ತದೆ, ಗೊನೆ ಬಿಟ್ಟ ಬಾಳಿಯು ಬಾಗುತ್ತದೆ, ಫಲ ಬಿಟ್ಟ ಗಿಡವು ಬಾಗುತ್ತದೆ. ಜಗತ್ತಿಗೆ ಏನು ಕೊಡದ ಜಂಬದ ಈ ಜೀವ ಬೀಗುತ್ತದೆ. ಬೀಗುವುದು ಸದ್ಗುಣವಲ್ಲ, ಬಾಗುವುದು ಸದ್ಗುಣ. ಬೇರೆಯವರಿಂದ ಸದಾ ಸಿಹಿಯನ್ನೇ ಬಯಸುವ ನಾವು ಬೇರೆಯವರಿಗೂ ಕೂಡ ಸಿಹಿಯನ್ನೇ ಕೊಡಬೇಕು ತಾನೆ. ಸಿಹಿಯನ್ನು ಪಡೆದು ಕಹಿಯನ್ನು ನೀಡುವುದು ಯಾವ ನ್ಯಾಯ? ಮಣ್ಣಲ್ಲಿ ಮಣ್ಣಾಗುವ ವ್ಯಕ್ತಿಯ ದೇಹಕ್ಕೆ ಸಾವು ಖಚಿತ, ಆದರೆ ಮನದಲ್ಲಿ ಉಳಿಯುವ ವ್ಯಕ್ತಿಯ ವ್ಯಕ್ತಿತ್ವವು ಸದಾ ಶಾಶ್ವತ. ಜೀವನದಲ್ಲಿ ಆಸೆಯ ಬುತ್ತಿ ಎಂದಿಗೂ ಚಿಕ್ಕದ್ದಿರಬೇಕು. ಸಹಾಯ ಎಂಬುವುದು ಬಹು ಅಮೂಲ್ಯವಾದ ಉಡುಗೊರೆ, ಆದುದರಿಂದ ಅದನ್ನು ಕೊಡು. ದುಡ್ಡಿದ್ದರೆ ಮಾತ್ರಕ್ಕೆ ಪ್ರೀತಿಸೋದು ಪ್ರೀತಿನೇ ಅಲ್ಲ, ಅದು ಸ್ವಾರ್ಥ ಅಲ್ಲದೆ ಬೇರೇನೂ ಅಲ್ಲ. ನನ್ನ ಬದಲಾದ ವರ್ತನೆಯನ್ನು ಮಾತ್ರ ಗುರುತಿಸುವ ಜನ ಅವರ ಯಾವ ವರ್ತನೆಯಿಂದ ನಾನು ಬದಲಾದೆ ಎಂದು ಗುರುತಿಸುವುದೇ ಇಲ್ಲ. ನಾನು ಅಂದುಕೊಂಡಿದ್ದು ಎಲ್ಲರೂ ನಮ್ಮವರು, ಆದರೆ ಬದುಕು ಅನ್ನೋದು ನೀನು ಅಂದುಕೊಂಡಂಗಿಲ್ಲ. ಇಲ್ಲೆಲ್ಲರೂ ಬಯಸದೆ ಬಂದವರು, ಬಯಸಿದಾಗ ದೂರಾದರು. ಎಲ್ಲರಿಗೂ ನೀನು ಒಳ್ಳೆಯವನೇ, ಆದರೆ ನಿನ್ನ ಹತ್ರ ದುಡ್ಡಿದ್ದರೆ ಮಾತ್ರ. ನೀನು ನಿನ್ನವರು ಎಂದು ಭಾವಿಸಿರುವ ಎಷ್ಟೋ ಜನರು ನಿನ್ನ ಸೋಲಿಗಾಗಿಯೇ ಕಾಯುತ್ತಾ ಕುಳಿತಿರುತ್ತಾರೆ. ಅಂದದ ಅಹಂಕಾರ ಎಂದಿಗೂ ಬೇಗ ಬೇಡ. ಒಂದು ದಿನ ನಿನ್ನ ಚರ್ಮವು ಕೂಡ ಸುಕ್ಕಾಗುವುದು ಖಂಡಿತ. ಫ್ರೆಂಡ್ಸ್, ನಿಮಗೆ ಈ ಒಂದು ವಿಡಿಯೋ ಇಷ್ಟವಾಯಿತು ಅಂದರೆ ದಯವಿಟ್ಟು ನಮ್ಮೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.